ಹಾಯ್ ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ಸೋಮ್ಲಿ ಥಟ್ ಚಾನಲ್. ಯಾರ್ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇದು ನಾನು ನಮ್ಮ ಮನೆಯಲ್ಲಿ ರೀಟೇಲ್ ಮಶ್ರೂಮ್ನ ಸೇಲ್ ಮಾಡ್ತಾ ಇರೋದು. ಆದರೆ ಈ ಮಶ್ರೂಮ್ ಎಲ್ಲ ನಂದಲ್ಲ. ಬೇಸಿಗೆ ಕಾಲದಲ್ಲಿ ಬಿಡ್ದಿರ ತುಂಬ ವರ್ಷಗಳಿಂದ ಅಥವಾ ಈ ವರ್ಷ ಸ್ಟಾರ್ಟ್ ಮಾಡಿದ್ರು ಬೇಸಿಗೆ ಕಾಲದಲ್ಲಿ ಬೆಳೀತಾ ಇದ್ದೀರಲ್ಲ, ನೀವೆಲ್ಲ ನಿಜ ಗ್ರೇಟ್ ಅಂತ ಹೇಳ್ಬೋದು. ಏಕೆಂದರೆ ಈ ಪ್ರತಿ ವರ್ಷಕ್ಕಿಂತ ಈ ವರ್ಷ ಬಿಸಿಲು ಜಾಸ್ತಿ ಇರೋದ್ರಿಂದ ಬೆಳೆ ತೆಗೆಯೋದು ತುಂಬ ಕಷ್ಟ. ಅಂಥದ್ರಲ್ಲೂ ಇವರು 23ರಿಂದ 25 kg ಡೈಲಿ ಮಶ್ರೂಮ್ ತೆಗಿತಾ ಇದ್ದಾರೆ. ತುಂಬ ಕಷ್ಟಪಟ್ಟು ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಗ್ರೇಟ್. ಈ ಥರ ಗ್ರೋವರ್ಸು ಯಾವ ಬಿಸಿಲು ಕಾಲದಲ್ಲಿ ತುಂಬ ಕಡಿಮೆ ಬರುತ್ತೆ. ಎಷ್ಟು ಬಂಡವಾಳ ನಾವು ಜಾಸ್ತಿ ಹಾಕಿರ್ತೀವಿ, ನಮಗೆ ಕಡಿಮೆ ಬಂಡವಾಳ ಬಂದರೆ ತುಂಬ ಅಂದರೆ ಆವ್ರೇಜಲ್ಲಿ ನಡೀತಾ ಇರುತ್ತೆ. ಒಂದು 30-35 ರೂಪಾಯಿ kg ಮೇಲೆ ಪ್ರಾಫಿಟ್ ಅಷ್ಟೇ ಇರುತ್ತೆ. ಆ ಟೈಮಲ್ಲೂ ಸಹ ಬಂದಷ್ಟು ಬರಲಿ ಅಂತ ಮಾಡ್ತಾನೆ ಇದ್ದಾರಲ್ಲ ಕಂಟಿನ್ಯೂ ಆಗಿ, ಅಂಥವರೆಲ್ಲ ತುಂಬಾ ಅಂದರೆ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು. ಈ ಸಲ ನಾನು ಸಹ ತುಂಬ ಕಡಿಮೆ ಪ್ರಮಾಣದಲ್ಲಿ ಬೆಳೀತಾ ಇದ್ದೀನಿ. ಇದೇ ಫಸ್ಟ್ನೇ ವರ್ಷ. ಬಿಸಿಲು ಕಾಲದಲ್ಲಿ ನಾನು ಮಶ್ರೂಮ್ನ ಬೆಳೆದಿರ ಹೆಚ್ಚಿಗೆ ತಲೆ ಕೆಡಿಸ್ಕೊಂಡಿರ ಟ್ರಿಪ್ಪು ಅದು ಇದು ಅಂತ ಓಡಾಡ್ಕೊಂಡಿರೋ ವರ್ಷ ಇದು. ಈ ಥರ ಮಶ್ರೂಮ್ ಬಂದಿರೋದನ್ನು ರೀಟೇಲ್ 2 kg ಕೊಟ್ಟೆ. ಆ ಥರ ನಾನು 6 kgವರೆಗೂ 2 ದಿನದಲ್ಲಿ ಸೇಲ್ ಮಾಡಿದೆ ರೀಟೇಲೇ. ಟೋಟಲಾಗಿ 10 kg ನನ್ನ ಹತ್ರ ಬಂದಿತ್ತು. ನಾನು 4 kg ಸ್ಟಾಕ್ ಮಿಕ್ಕಿತ್ತು, ಹೋಲ್ಸೇಲ್ಗೆ ಹಾಕ್ತೆ. ಇಲ್ಲಿ ಬಂದು ವೀಕ್ ಡೇಲಿ ಒಂದಿನ ಟ್ರೈನಿಂಗ್ಗೆ ಬಂದಿದ್ದರು. ನಾನು ಹೇಳಿದ್ದೆ ಕೊಡೋಕ್ಕಾಗಲ್ಲ ಅಂದರೆ ಅವತ್ತಿನ ದಿನ ಕೇಳಿ ಅವತ್ತೇ ಅಂತ. ಬಟ್ ಅವರು ರಿಕ್ವೆಸ್ಟ್ ಮಾಡಿದ್ರಿಂದ ಅವತ್ತೊಂದೇ ದಿನ ರಜಾ ಇದೆ ಅಂತ ಹೇಳಿ ಸೆಕೆಂಡ್ ಹಾಫ್ ಬಂದಿದ್ದರು. 3 ಗಂಟೆಯಿಂದ ಟ್ರೈನಿಂಗ್ ಆಯಿತು. ಟ್ರೈನಿಂಗ್ ಮುಗಿಸ್ಕೊಂಡು ಅವರು ಮತ್ತೆ ನನ್ನ ಫಾರ್ಮ್ ನೋಡಬೇಕಂತ ಫಾರ್ಮಾಗಿ ಹೋಗಿದ್ದರು. ಸೊ ಫಾರ್ಮ್ಗೆ ನಾನು ಹೋಗೋಕ್ಕಾಗಿಲ್ಲ, ಯಾಕೆಂದರೆ ಆಲ್ರೆಡಿ ಲೇಟ್ ಈವ್ನಿಂಗ್ 6:30 ಆಗಿತ್ತು. ಅವ್ರು ಹೋಗ್ತೀನಿ ಅಂದಿದ್ದಕ್ಕೆ ನಾನು ಲೊಕೇಶನ್ ಕಳಿಸಿದ್ದೆ. ಅಲ್ಲಿ ವರ್ಕರ್ಸ್ ಇರೋದ್ರಿಂದ ಅಲ್ಲೆಲ್ಲ ತೋರಿಸಿದ್ರು ಅವ್ರು ಯಾವ ರೀತಿ ಏನು ಅಂತೆಲ್ಲ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ನಾನು ಮನೆಯಲ್ಲಿ ಅದನ್ನು ಫೋಟೋ ವೀಡಿಯೋಸ್ ಏನು ತೊಗೊಂಡಿಲ್ಲ ಅವತ್ತು. ಅಮ್ಮ ಮನೆಯಿಂದ ಬಂದಿದ್ದೆ. ಸಡನ್ನಾಗಿ ನಾನು ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ರಿಂದ ಏನು ಟ್ರೈನಿಂಗ್ ಕೊಟ್ಟು ಕಳಿಸೋದ್ರಲ್ಲೇ ಆಯಿತು ನನಗೆ. ಆಮೇಲೆ ಇಲ್ಲಿ ಫಾರ್ಮ್ಗೆ ಹೋಗ್ಮೇಲೆ ಈ ವರ್ಕರ್ಸ್ ಎಕ್ಸ್ಪ್ಲೈನ್ ಮಾಡೋವಾಗ ವೀಡಿಯೋಸ್ ತೆಕ್ಕೊಂಡಿರೋದನ್ನು ಶೇರ್ ಮಾಡಿದ್ರು ಅವರು. ಯಾಕೆಂದರೆ ನಾನು ಗೂಗಲಲ್ಲೆಲ್ಲ ಇರೋದ್ರಿಂದ ಪ್ರತಿಯೊಂದು ಟ್ರೈನಿಂಗ್ ಬಂದಿರೋದನ್ನು ನಾನು ವೀಡಿಯೋಸ್ನ ಹಾಕ್ಕೊತಾ ಇರ್ತೀನಿ. ಅದು ಒಂದು ರೀತಿ ಪ್ರಮೋಷನ್ನು. ಇಲ್ಲಿ ಬಂದು ನಾನು ಇನ್ನೊಂದು ವಿಷಯ ಹೇಳಬೇಕು ಈ ವಿಡಿಯೋ ಮುಖಾಂತರ. ಯಾರ್ಯಾರಿಗೆ ಅಂದರೆ ನಾನು ತುಂಬ ಜನ ಕಾಲ್ ಮಾಡಿದರು, ಮೇಡಮ್ ಮಶ್ರೂಮ್ ಇದೆಯಾ ಅಂತ. ನಾನು ಸಮ್ಮರಲ್ಲಿ ನಮಗೆ ಕಡಿಮೆ ಬರ್ತಾ ಇರೋದ್ರಿಂದ ಇಲ್ಲಮ್ಮ ಬಂದಿರೋದೆಲ್ಲ ಎಲ್ಲರಿಗೂ ಇಲ್ಲಿಲ್ಲೇ ಸರಿ ಹೋಗ್ತಿದೆ ಅಂತ ಹೇಳಿ ಸುಮ್ಮನೆ ಅದೇ. ಇದು ಇನ್ನೊಂದು ಟ್ರೈನಿಂಗ್ ಬಂದವ್ರದ್ದು ಡೀಟೇಲ್ಸು. ನಿಮ್ಮಲ್ಲಿ ಯಾರಾದರೂ ಮಶ್ರೂಮ್ ಬೇಕಿದೆ, ಮಶ್ರೂಮ್ ರೆಗ್ಯುಲರಾಗಿ ತೊಗೊತೀನಿ ಅಂತ ಹೇಳೋರಿದ್ದರೆ ಮಶ್ರೂಮ್ ಕೊಡೋಕ್ಕೆ ನನ್ನ ಹತ್ರ ಗ್ರೋವರ್ಸ್ ತುಂಬ ಜನ ಇದ್ದಾರೆ, ಸ್ಟಾರ್ಟ್ ಆಗಿದ್ದಾರೆ. ಇನ್ನೂ ತೊಗೊಳೋದು ಜೂನಿಂದ ಇನ್ನೂ ಎಕ್ಸ್ಟೆಂಡ್ ಮಾಡೋ ಪ್ಲ್ಯಾನ್ ಇದೆಯಲ್ಲ. ಯಾರಿಗಾದರೂ ಮಶ್ರೂಮ್ ಬೇಕಿದ್ದರೆ ಡಿಸ್ಟ್ರಿಬ್ಯೂಟರ್ಸ್ ನೋಡ್ತಾ ಇದ್ದರೆ, ಇವಾಗ ಯುಗಾದಿ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಹೋಗೋದು ಕಷ್ಟ ಇದೆ. ಮಶ್ರೂಮ್ ತೊಗೊಳೋರು ಕಡಿಮೆ ಆಗಿಬಿಟ್ಟಿದ್ದಾರೆ. ಡಿಸ್ಟ್ರಿಬ್ಯೂಟರು ಊರುಗಳಿಗೆ ಹೋಗಿದ್ದಾರೆ ಕೆಲವರು. ಬಿಸಿಲು ಕಾಲ ಯಾರು ಗ್ರೋವರ್ಸ್ ಕೊಡ್ತಾ ಇಲ್ಲ ಅಂತೆಲ್ಲ. ಸೊ ನಿಮ್ಮಲ್ಲಿ ಯಾರಾದರೂ ಇಂಟ್ರೆಸ್ಟ್ ಆಗಿ ಗ್ರೋವರ್ಸ್ ಅಂದರೆ ಡಿಸ್ಟ್ರಿಬ್ಯೂಟರ್ಸ್ ಇದ್ದು ನಾನು ಮಾಡಬೇಕು ಅಂತ ಮಾಡ್ತಾ ಇದ್ದವರು ಸ್ಟಾಪ್ ಮಾಡಿ ಮಶ್ರೂಮ್ ಸಿಗ್ತಾಯಿಲ್ಲ ಅನ್ನೋರು ಸಹ 30-35 kgವರೆಗೂ ಸಪ್ಲೈ ಕೊಡಬಲ್ಲೆ. ಪ್ರೈಸ್ ಮಾತ್ರ 150-160 ರೇಂಜಲ್ಲಿ ಕೇಳಬಾರ್ದಾದ್ರೆ ನೀವು ರೇಟ್ ಜಾಸ್ತಿ ಕೊಟ್ಟೆ ತೊಗೊಳಂಗಿದ್ರೆ ಇದೆ. ಯಾಕೆಂದರೆ ನಮಗೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕೊಡಬೇಕಲ್ಲ, ಅಲ್ಲಿಗೆ ತುಂಬ ಖರ್ಚುಗಳು ಬೀಳುತ್ತೆ. ಸೊ ನಿಮ್ಮಲ್ಲಿ ಯಾರಾದರೂ ಮಶ್ರೂಮ್ ತೊಗೊಳೋ ಅಂಥವ್ರು ಇದ್ದರೆ, ಮಶ್ರೂಮ್ ತೊಗೊಬೇಕು, ಆಯಿಸ್ಟರ್ ಮಶ್ರೂಮ್ನ ಪರ್ಚೇಸ್ ಮಾಡಬೇಕು ಎಲ್ಲಿ ಸಿಗುತ್ತೆ ಅಂತ ಇರೋರಿದ್ದರೆ, ಮೊನ್ನೆ ಕಾಲ್ ಮಾಡಿದವ್ರಿಗೆಲ್ಲ ಇಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಬಟ್ 150-160 ರೇಂಜಲ್ಲಿ 120 ರೇಂಜಲ್ಲಿ ಆ ಥರ ಎಲ್ಲ ಚೀಪಾಗೆಲ್ಲ ಕೇಳಬೇಕು ಹೋಗಬೇಡಿ. ಸಮ್ಮರ್ ಟೈಮಲ್ಲಿ ತುಂಬ ಎಫರ್ಟ್ ಹಾಕಿ ಬೆಳೀತಾ ಇದ್ದಾರೆ. ನೀವು ಗ್ರೋವರ್ ಆಗಿದ್ರು ಡಿಸ್ಟ್ರಿಬ್ಯೂಟರ್ ಆಗಿದ್ರು ನೋಡಿಕೊಂಡು ಕೇಳಿ. ಇದು ಕಷ್ಟಪಟ್ಟು ಬೆಳೀತಾ ಇರೋ ಬೆಳೆ ಆಗಿರೋದ್ರಿಂದ ಒಳ್ಳೆ ರೇಟು ಕೊಟ್ಟರೆ ಖಂಡಿತವಾಗ್ಲೂ ನಾನು ಕೊಡ್ತೀನಿ. 30-35 kg 40 kgವರೆಗೂ ಡೈಲಿ ಪ್ರೊಡಕ್ಷನ್ ಇದೆ. ಇವಾಗ ಬಂದು ಡಿವೈಡ್ ಮಾಡಿ ಅಷ್ಟು ಇಷ್ಟು ಎಲ್ಲ ಇದು ಮಾಡ್ತಾಯಿದ್ದೀನಿ ನಾನು. ನಿಮ್ಮಲ್ಲಿ ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ರೆಗ್ಯುಲರಾಗಿ ಕೊಡ್ತೀನಿ. ಕೆಲವರು ಫೋನ್ ಮಾಡಿದ್ರೆ ನಾನು 120ಗೆ 130ಗಿಂದ ಎಲ್ಲ ಕೋಟ್ ಮಾಡ್ತಾಯಿದ್ದೀರಾ. ಇಲ್ದಿರ ಆ ಥರ ಎಲ್ಲ ಚೀಪಾಗಿ ಕೋಟ್ ಮಾಡಿದಿರಾ ಒಳ್ಳೆ ರೇಟಿಗೆ ಕೋಟ್ ಮಾಡಿದ್ರೆ ಖಂಡಿತವಾಗ್ಲೂ ಬಿಸ್ನೆಸ್ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗೋಣ ವರ್ಷ ಪೂರ್ತಿ. ನೀವು ಮಶ್ರೂಮ್ ತೊಗೊಳ್ಳಿ, ನಮಗೂ ಹಣ ಕೊಡಿ. ನೀವು ಮಶ್ರೂಮಿಂದ ಹಣ ಗಳಿಸಿ, ಬಟ್ ಕಡಿಮೆ ರೇಟ್ಗೆಲ್ಲ ಕೇಳಬೇಡಿ ಅಂತ ಹೇಳ್ತಾ, ಈ ವಿಡಿಯೋ ಮುಖಾಂತರ ಯಾರಾದರೂ ಡಿಸ್ಟ್ರಿಬ್ಯೂಟರ್ಸ್ ಇದ್ದು ಮಶ್ರೂಮ್ ಬೇಕಿದೆ ಅಂತ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಬಿಸಿಲು ಕಾಲ ಅಂದ್ಬಿಟ್ಟು ತುಂಬ ಜನ ಶಟ್ ಡೌನ್ ಮಾಡಿದ್ದೀರಾ, ಸ್ಟಾಪ್ ಮಾಡಿದ್ದೀರಾ, ಗ್ರೋವರ್ಸು ಸ್ಟಾಪ್ ಮಾಡಿದ್ದಾರೆ. ಬಟ್ ಮಶ್ರೂಮ್ ನನ್ನ ಹತ್ರ ಅಂತೂ ಇದೆ, ಅವೈಲೇಬಲ್ ಇದೆ. ಥ್ರೂ ಔಟ್ ದ ಇಯರ್ ಇರುತ್ತೆ. ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.